ಹರಿಯಾಣ ರಾಜ್ಯದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದ ಕೆಆರ್ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನೆರವೇರಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಬಿಜೆಪಿ ತಾಲೂಕು ಅಧ್ಯಕ್ಷ ಗಂಗಾಧರ್ ಸೇರಿದಂತೆ ಬಿಜೆಪಿಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಈ ವೇಳೆ ಗಿರೀಶ್ ಮಾತನಾಡಿದ್ದಾರೆ. ಎರಡು ಚುನಾವಣೆ ನಡೆದಿರುವಂಥ ಒಂದು ಸಂದರ್ಭ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಸತತವಾಗಿ 3ನೇ ಬಾರಿ ನಾವು ಹರಿಯಾಣದಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಜಯಶೀಲರಾಗಿದ್ದಾರೆ. ಹ್ಯಾಟ್ರಿಕ್ ಸಾಧನೆ ಆಗಿದೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ಹಿಂದೂಗಳೆಲ್ಲ ಎಚ್ಚರಿಕೆ ಒಂದು ಮತವನ್ನು ನೀಡಿದ್ದಾರೆ ಅಂತ ನಾನು ಮುಖ್ಯನ ಹೇಳೋಕ್ಕೆ ಬಯಸ್ತೇನೆ. ಹಾಗೆ ಕಾಶ್ಮೀರದಲ್ಲೂ ಸಹ ಅತಿ ಹೆಚ್ಚು ನಾವು ಮತಗಳನ್ನು ಪಡೆದು ಅತಿ ಹೆಚ್ಚು ಒಂದು MLA ಸ್ಥಾನಗಳನ್ನು ಪಡೆದು ಅಲ್ಲೂ ಸಹ ನಮ್ಮ ಎಲ್ಲ ಇಲ್ಲಿ ವಿರೋಧ ಪಕ್ಷದಲ್ಲಿ ಕೂರೋಕ್ಕೆ ಸ್ಥಾನವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ದೇಶದಲ್ಲಿ ಜಾಗೃತರಾಗಿರೋ ಏನು ಈ ಒಂದು ಕಾಂಗ್ರೆಸ್, ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಏನು ಒಂದು ಕಳಂಕ ಇದೆ ಈ ಪಕ್ಷ, ಇವತ್ತು ಆ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲದೇ ರೀತಿ ಮಾಡಿದ್ದಾರೆ ಈ ದೇಶದಲ್ಲಿ ಮತಪ್ರಭುಗಳು ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಪ್ರಯತ್ನ. ಹೀಗೆ ನಮ್ಮ ದೇಶದ ಹಿಂದೂ ಮತದಾರರೆಲ್ಲ ಒಂದಾಗಿ ದೇಶ ಕಟ್ಟೋದ್ರಲ್ಲಿ ಒಂದು ಸದೃಢವಾಗಿ ದೇಶ ಕಟ್ಟೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿಜಿಯವರಿಗೆ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆಲ್ಲ ಈ ದಿನ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಬಯಸ್ತೇವೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಸಿಹಿ ಹಂಚಿ ಕಾರ್ಯಕ್ರಮವನ್ನು ಮಾಡುತ್ತಾ ಹಾಗೂ ಇನ್ನೂ ಹೆಚ್ಚಿನ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿ ಅಂತ ಕೇಳ್ಕೊಂತ ಇಲ್ಲಿ ಸೇರಿರುವಂಥ ನಮ್ಮ ಕಾರ್ಯಕರ್ತ ಮುಖಂಡರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಹೇಳ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, बोलो भारत माता के, बोलो भारत जनता पार्टी के, नरेंद्र मोदी जी के, बोलो भारत माता के, बोलो भारत माता, बोलो भारत माता के, बोलो भारत माता की जय, बोलो भारत माता की जय, बोलो के, बोलो